25 जून 1975 रोजी देशात घोषित करण्यात आलेली आणीबाणी ही भारताच्या इतिहासातील सर्वात वादग्रस्त काळांपैकी एक असल्याचे मत भाजपचे राज्य सरचिटणीस तसेच कुडचीचे माजी आमदार पी. राजीव यांनी व्यक्त केले. त्यावेळी पंतप्रधान इंदिरा गांधी यांनी नागरिकांचे मूलभूत हक्क स्थगित करून प्रसारमाध्यमांवर सेन्सॉरशिप लागू केली होती. ही आणीबाणी तब्बल 21 महिने चालू राहून 21 मार्च 1977 पर्यंत लागू होती असे त्यांनी सांगितले. ಸ್ನೇಹಿತರೆ ನಮಸ್ಕಾರ. ಇವತ್ತು ಜೂನ್ 25ನೇ ತಾರೀಕು 1975 ಜೂನ್ 25ನೇ ತಾರೀಕು ಪ್ರಜಾಪ್ರಭುತ್ವದ ಕಗ್ಗೊಲೆ ಈ ದೇಶದಲ್ಲಿ ಆಗಿತ್ತು. ಈ ದೇಶಕ್ಕೆ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಜಾರಿಗೆ ಬಂದಿತ್ತು. ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತನಾಡುವಾಗ ಬಹಳಷ್ಟು ಜನ ಹೇಳ್ತಾರೆ, ಈಗ ಏನಿದೆ ಪರಿಸ್ಥಿತಿ, ಈಗಲೂ ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿಯೇ ಜಾರಿ ಇದೆ ಅಲ್ವಾ ಅಂತ ಹೇಳ್ತಾರೆ. ಪಾಪ ಅವರಿಗೆ ಎಮರ್ಜೆನ್ಸಿ ಅಂದ್ರೆ ಏನು ಅಂತ ತಿಳಿದಿಲ್ಲ ಅಂತ ಅರ್ಥ. ಹೀಗೆ ಹೇಳುವಂತವರು ಸಂವಿಧಾನದ 38 ಮತ್ತೆ 39ನೇ ತಿದ್ದುಪಡಿಗಳನ್ನ ಮೊದಲು ನೀವು ಓದಬೇಕು. ಈ ಭಾರತದ ಪ್ರಜಾಪ್ರಭುತ್ವದ ಕಗ್ಗೊಲೆ ಎಮರ್ಜೆನ್ಸಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ನೇಮಕವಾಗಿರುವಂಥದ್ದು ಅಸಿಂಧು, ಅವರು ಅಧಿಕಾರವನ್ನ ಬಿಟ್ಟು ಕೆಳಗಿಳಿಬೇಕು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ಕೊಡುತ್ತೆ. ಆದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಹೈಕೋರ್ಟಿನ ತೀರ್ಪಿಗೆ ಗೌರವ ಕೊಡೋದಿಲ್ಲ, ಅಧಿಕಾರದಲ್ಲಿ ಮುಂದುವರಿತಾರೆ. ಹಾಗಾಗಿ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡ್ತಾರೆ. ಇದರಲ್ಲಿ ಆಗಿರುವಂತಹ ಸಂವಿಧಾನಾತ್ಮಕ ತಪ್ಪುಗಳು ಎಷ್ಟು ಅಂದ್ರೆ, ಮೊದಲನೇದಾಗಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದು ಏಕ ವ್ಯಕ್ತಿಯಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾತ್ರ. ಅವತ್ತು ಎಮರ್ಜೆನ್ಸಿಗೆ ಕ್ಯಾಬಿನೆಟ್ ಒಪ್ಪಿಗೆ ಇರಲಿಲ್ಲ, ಪಾರ್ಲಿಮೆಂಟ್ ಒಪ್ಪಿಗೆ ಇರಲಿಲ್ಲ. ಎರಡನೇದಾಗಿ ಸಂವಿಧಾನದ 38 ಮತ್ತೆ 39ನೇ ತಿದ್ದುಪಡಿಗಳನ್ನ ಮಾಡಿ ಸಂವಿಧಾನ ವಿರೋಧಿಯಾಗಿ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಬೇಕಾದಂತಹ ಅವಕಾಶಗಳನ್ನ ಮಾಡಿಕೊಂಡ್ರು. ಮೂರನೇದಾಗಿ ಮೂಲಭೂತ ಹಕ್ಕುಗಳನ್ನ ಸಸ್ಪೆಂಡ್ ಮಾಡಿಬಿಟ್ರು. ಮೂಲಭೂತ ಹಕ್ಕುಗಳಲ್ಲಿ ಬಹಳ ಪ್ರಮುಖವಾದಂತಹ ಜೀವಿಸುವ ಹಕ್ಕು ಮತ್ತೆ ಬದುಕುವ ಹಕ್ಕಿತ್ತಲ್ಲ, ಅದನ್ನು ಕಿತ್ಕೊಂಡ್ರು. ಅಂದ್ರೆ ಯಾವುದಾದ್ರೂ ವ್ಯಕ್ತಿ ಸಂಶಯಾಸ್ಪದವಾಗಿ ಸತ್ತರೆ ಅದನ್ನ ಉತ್ತರ ಕೊಡಬೇಕಾಗಿಲ್ಲ. ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ನ್ಯಾಯಾಲಯಕ್ಕೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡೋ ಅವಶ್ಯಕತೆನೇ ಇರಲಿಲ್ಲ. ಮೂಲಭೂತ ಹಕ್ಕುಗಳೇ ಇರಲಿಲ್ಲ ಅವತ್ತು. ನಾಲ್ಕನೇದಾಗಿ ನ್ಯಾಯಾಲಯಕ್ಕೆ ಇದ್ದಂತಹ ಎಲ್ಲ ಅಧಿಕಾರವನ್ನ ಕಿತ್ಕೊಂಡು ಬಿಟ್ರು 39ನೇ ತಿದ್ದುಪಡಿಯಿಂದ. ಯಾರೂ ಕೂಡ ಎಮರ್ಜೆನ್ಸಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡತಕ್ಕದ್ದಲ್ಲ ಅಂತ. ಅಂದ್ರೆ ಒಬ್ಬ ವ್ಯಕ್ತಿಗೆ ಬದುಕುವ ಹಕ್ಕು ಹೊರಟು ಹೋಯ್ತು, ನನ್ನ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ಕೋರ್ಟಿಗೆ ಹೋಗುವಂತಹ ಅವಕಾಶ ಕೂಡ ಕಿತ್ಕೊಳ್ಳಾಯಿತು. ನಾಲ್ಕನೇದಾಗಿ ಪತ್ರಿಕೆಗಳನ್ನ ಸಂಪೂರ್ಣ ಸೆನ್ಸಾರ್ ಮಾಡಲಾಯಿತು. ಪತ್ರಿಕೆಯಲ್ಲಿ ಬರೆಯುವಂತಹ ಒಂದೊಂದು ಸಾಲಿಗೂ ಕೂಡ ಸರ್ಕಾರದ ಒಪ್ಪಿಗೆಯನ್ನ ತಗೋಬೇಕಾಗಿತ್ತು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ವಾ? ಇದನ್ನ ತಿಳ್ಕೊಳ್ಳಾರದೆ ಹುಡುಗಾಟಿಕೆಯಲ್ಲಿ ಮಾತನಾಡಿ ಈ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನ ನಾವು ಮರೆತು ಬಿಡ್ಲಿಕ್ಕೆ ಸಾಧ್ಯ ಇದೆಯಾ? नमस्कार. आणीबाणी विरोधात लढा देऊन देशातील लोकशाही वाचवणाऱ्या सर्वांना आदरांजली अर्पण करणे गरजेचे असल्याचेही त्यांनी नमूद केले. संजीव बॅकुडे, KMM मराठी, रायबाग. कलेक्शन में आओ, नई वैरायटी यहाँ पाओ,
अमरकॉन कलेक्शन, खड़े बाजार, बेलगाम।